ಸದ್ಯೋಜಾತ ಮುಖೋದ್ಭೂತಂ ಸದ್ಯೋ ವೈಭವದಾಯಕಂ ಸಿದ್ಧಿದಂ ಸಿದ್ಧವೃಂದಸ್ಯ ವಂದೇ ಶ್ರೀ ರೇಣುಕಂ ಗುರುಂ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಇಂದು ನಾನು ನಿಮಗೆಲ್ಲರಿಗೂ ಪರಿಚಯಿಸುತ್ತಿರುವಂತಹ ಕೃತಿಯ ಹೆಸರು ತಂತ್ರದರ್ಶನ. ಈ ಕೃತಿಯನ್ನು ನಾಡಿನ ಹೆಸರಾಂತ ಲೇಖಕರಾದ ಡಾಕ್ಟರ್ G.P. ಹರೀಶ ಅವರು ಇದರ ಸಂಪಾದನೆಯನ್ನು ಮಾಡಿದ್ದಾರೆ. ಈ ಕೃತಿಯನ್ನು ಅಂಕಿತ ಪುಸ್ತಕ ಪ್ರಕಾಶನದವರು ಪ್ರಕಟಿಸಿದ್ದಾರೆ. ಇದರಲ್ಲಿ ಒಟ್ಟಾರೆಯಾಗಿ 3 ವಿಭಾಗಗಳಲ್ಲಿ ತಂತ್ರಶಾಸ್ತ್ರದ ಕುರಿತಾದಂತಹ ಪರಿಚಯವನ್ನು ಈ ಕೃತಿಯಲ್ಲಿ ಮಾಡಿಕೊಡಲಾಗಿದೆ. 324 ಪುಟಗಳನ್ನು ಈ ಕೃತಿ ಒಳಗೊಂಡಿದೆ. ತಂತ್ರಶಾಸ್ತ್ರದ ಕುರಿತಾದಂತಹ ಒಂದು ಪರಿಕಲ್ಪನೆ ಒಬ್ಬ ಜನಸಾಮಾನ್ಯನಿಗೆ ಯಾವ ರೀತಿಯಲ್ಲಿ ಇರುತ್ತೋ ಆ ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ಬದಲಿಸಬಲ್ಲ ಸಾಮರ್ಥ್ಯ ಈ ಕೃತಿಗಿದೆ. ಯಾಕೆ ಅಂತಾದರೆ, ಒಬ್ಬ ಸಾಮಾನ್ಯನಿಗೆ ತಂತ್ರ ಪ್ರಯೋಗ ಎನ್ನುವಂತಹ ಶಬ್ದಗಳನ್ನು ಕೇಳಿದಾಕ್ಷಣ ಬಹುಪಾಲು ವಾಮಾಚಾರದ ಪರಿಕಲ್ಪನೆಯೇ ಕಣ್ಣಿಗೆ ಬರುತ್ತೆ. ಇದರಲ್ಲಿ ನಮ್ಮ ಮಾಧ್ಯಮಗಳಾಗಿರಬಹುದು, ಪತ್ರಿಕೆಗಳಾಗಿರಬಹುದು, ಸಿನಿಮಾಗಳಾಗಿರಬಹುದು, ಇಂತಹ ಒಂದು ಪರಿಕಲ್ಪನೆಯನ್ನು ಕಟ್ಟಿಕೊಡುವಲ್ಲಿ ಇವುಗಳು ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸಿವೆ. ಅದರ ಹೊರತಾಗಿ ತಂತ್ರಶಾಸ್ತ್ರದಲ್ಲಿ ಮತ್ತು ತಂತ್ರದರ್ಶನದಲ್ಲಿ ದಕ್ಷಿಣಾಚಾರದ ಒಂದು ಪರಿಕಲ್ಪನೆ ಅಥವಾ ದಕ್ಷಿಣಾಚಾರದ ಒಂದು ವಿಭಾಗವೂ ಇದೆ ಎನ್ನುವಂಥದ್ದು ಬಹುಶಃ ಬಹುಪಾಲು ಜನರಿಗೆ ಗೊತ್ತಿರಲಿಕ್ಕೇ ಇಲ್ಲ. ಹೀಗಾಗಿ ತಂತ್ರದರ್ಶನ ಅಥವಾ ಈ ಶಾಸ್ತ್ರದ ಕುರಿತು ಅಧ್ಯಯನ ಮಾಡುವಾಗ ಸರಳವಾಗಿ ಹೇಳಬೇಕೆಂದರೆ ಗುರುಮುಖೇನವೇ ಇಂತಹ ಕೃತಿಗಳನ್ನು ನಾವೆಲ್ಲರೂ ಅಭ್ಯಾಸ ಮಾಡಬೇಕಾಗುತ್ತದೆ. ಯಾಕೆಂದರೆ ಅಂದಾಗ ಮಾತ್ರವೇ ಈ ಕೃತಿಯಲ್ಲಿ ಅತ್ಯಂತ ಗಹನವಾಗಿ, ಅತ್ಯಂತ ಆಳವಾಗಿ ಚರ್ಚಿಸಲ್ಪಟ್ಟಂತಹ ವಿಷಯಗಳನ್ನು ಮತ್ತು ವಿಚಾರಗಳನ್ನು ನಾವು ನಮ್ಮ ತಿಳುವಳಿಕೆಗೆ ಮಿಗಿಲಾಗಿ ಅದನ್ನು ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಹೋದಲ್ಲಿ ಬಹುಪಾಲು ಅವುಗಳನ್ನು ಅಪಾರ್ಥ ಮಾಡಿಕೊಳ್ಳುವಂತಹ ಸಾಧ್ಯತೆಯೇ ಹೆಚ್ಚಾಗಿರುತ್ತೆ. ಒಬ್ಬ ಜನಸಾಮಾನ್ಯನಿಗೆ ತಂತ್ರ ಎನ್ನುವಂತಹ ಶಬ್ದವನ್ನು ಕೇಳಿದಾಗ ಮೊಟ್ಟ ಮೊದಲಿಗೆ ಆತನ ತಲೆಯಲ್ಲಿ ಬರುವಂಥದ್ದು ಯಾವುದೋ ಒಂದು ಗೌಪ್ಯವಾದಂತಹ ಅಥವಾ ಯಾವುದೋ ಒಂದು ಅಗೋಚರವಾದಂತಹ ಒಂದು ವಿದ್ಯೆ ಇದೆ. ಆ ವಿದ್ಯೆಯನ್ನು ಕಾಪಾಡಿಕೊಂಡು ಬಂದಿರುವಂತಹ ಒಂದು ಜನಾಂಗವಿದೆ. ಈ ಎರಡೂ ಪರಿಕಲ್ಪನೆಗಳು ಪ್ರಾಯಶಃ ಸತ್ಯವೇ. ಹೀಗಿರುವಾಗ ತಂತ್ರಶಾಸ್ತ್ರ ಎಷ್ಟು ಪ್ರಾಚೀನವಾಗಿತ್ತು? ತಂತ್ರಶಾಸ್ತ್ರ ಎಲ್ಲಿಂದ ಬೆಳೆದು ಬಂತು? ತಂತ್ರಶಾಸ್ತ್ರದ ಮೂಲ ಉದ್ದೇಶವಾದರೂ ಏನು ಅನ್ನುವಂಥದ್ದನ್ನು ಸರಳವಾಗಿ ಜನಸಾಮಾನ್ಯನಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಈ ಕೃತಿಯಲ್ಲಿ ಕಟ್ಟಿಕೊಡಲಾಗಿದೆ. ಬಹುಶಃ ಇಲ್ಲಿಯ ಲೇಖಕರು ಹೇಳುವಂತಹ ಒಂದು ಮಾತಿಗೆ ನನ್ನ ಸಮ್ಮತಿಯೂ ಇದೆ. ಇಲ್ಲಿಯವರೆಗೆ ತಂತ್ರಶಾಸ್ತ್ರ ಉಳಿದುಕೊಂಡು ಬಂದದ್ದೇ ಹೆಚ್ಚು ಅನ್ನುವಂತಹ ಮಾತನ್ನು, ಒಂದು ಅಭಿಪ್ರಾಯವನ್ನು ಕೂಡ ಲೇಖಕರು ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅವರ ಈ ಅಭಿಪ್ರಾಯಕ್ಕೆ ನನ್ನ ಸಮ್ಮತಿಯೂ ಕೂಡ ಉಂಟು. ತಂತ್ರಶಾಸ್ತ್ರ ಕೇವಲ ಭಾರತ ದೇಶದಲ್ಲಿ ಮಾತ್ರ ಇತ್ತಾ? ಖಂಡಿತ ಇಲ್ಲ. ಈಗಿನ ಟಿಬೇಟ್, ನೇಪಾಳ, ಚೀನಾ, ಈ ಒಂದು ಸೌತ್ ಈಸ್ಟ್ ಏಷಿಯಾದ ಭಾಗದಲ್ಲಿ ಬರುವಂತಹ ರಾಷ್ಟ್ರಗಳಲ್ಲಿ ಮಾತ್ರ ಅಲ್ಲ, ತಂತ್ರಶಾಸ್ತ್ರ ಮಧ್ಯಪ್ರಾಚ್ಯದ ರಾಷ್ಟ್ರಗಳಾಯಿತು, ಯುರೋಪಿನ ಸಂಸ್ಕೃತಿ ಆಯಿತು, ಅಮೇರಿಕಾದ ಸಂಸ್ಕೃತಿಗಳಲ್ಲಿಯೂ ಕೂಡ ತಂತ್ರ ಮತ್ತು ಅದರ ಪ್ರಯೋಗದ ಒಂದು ಸಾಮ್ಯತೆಗಳನ್ನು ಈ ಸಂಸ್ಕೃತಿಗಳಲ್ಲಿ ನಾವು ಕಾಣ್ತಾ ಹೋಗಬಹುದು. ವಿಶೇಷವಾಗಿ ಪುರುಷ ದೇವರನ್ನೇ ಅತ್ಯಂತ ಎತ್ತರ ಸ್ಥಾನದಲ್ಲಿ ಇಟ್ಟು ಏಕದೇವೋಪಾಸನೆಯನ್ನೇ ಬಹುಮುಖ್ಯ ಪ್ರಾಣವಾಗಿಸಿಕೊಂಡಿರುವಂತಹ ಇಸ್ಲಾಂ ಮತ್ತು ಕ್ರೈಸ್ತ ಮತಗಳಿಗೆ ಸಂಬಂಧಪಟ್ಟಂತಹ ಬುಡಕಟ್ಟು ಸಂಸ್ಕೃತಿಗಳಲ್ಲಿಯೂ ಕೂಡ ಮಾತೃ ಸಂಸ್ಕೃತಿಯ ಛಾಯೆಯನ್ನು ಕಾಣಬಹುದು ಅನ್ನುವಂಥದ್ದನ್ನು ಸಾಕ್ಷ್ಯಾಧಾರಗಳ ಸಮೇತ ಈ ಕೃತಿಯಲ್ಲಿ ಲೇಖಕರು ವಿದಿತಪಡಿಸಿದ್ದಾರೆ. ಇನ್ನು ಈ ಕೃತಿಯಲ್ಲಿ ಬರೆದಿರುವಂತಹ ತಂತ್ರಶಾಸ್ತ್ರದ ಕುರಿತಾದಂತಹ ಆಯಾಮಗಳೇನಿದೆ ಅಥವಾ ಅದರ ತತ್ವಜ್ಞಾನ ಏನಿದೆ, ಇದರ ಕುರಿತಾಗಿ ನೇರವಾಗಲ್ಲದಿದ್ದರೂ ಕೂಡ ತಂತ್ರದಲ್ಲಿ ತೊಡಗಿಕೊಂಡು ತಂತ್ರದ ಬಗ್ಗೆ ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿರುವಂತಹ ಲೇಖಕರಿಂದಲೇ ಈ ಕೃತಿಯಲ್ಲಿರುವಂತಹ ಲೇಖನಗಳು ಮೂಡಿ ಬಂದಿವೆ ಎನ್ನುವಂಥದ್ದನ್ನು ಲೇಖಕರು ತಿಳಿಸ್ತಾರೆ. ಇನ್ನು ತಂತ್ರಶಾಸ್ತ್ರದ ಕುರಿತಾಗಿ ನಾವು ಸರಳವಾಗಿ ನೋಡೋದಾದರೆ
ಇಂದಿನ ಅಮೇರಿಕಾ ರಾಷ್ಟ್ರದಿಂದ ಹಿಡಿದು ಭಾರತದ ಹಳ್ಳಿಯಲ್ಲಿರುವಂತಹ ಹಲವಾರು ಸಂಸ್ಕೃತಿಗಳ ಮೇಲೆ ತಂತ್ರಶಾಸ್ತ್ರದ ಒಂದು ಪ್ರಭಾವ ಇರುವಂಥದ್ದನ್ನು ಸೂಕ್ಷ್ಮ ರೂಪದಲ್ಲಿ ನಾವೆಲ್ಲರೂ ಕಾಣಬಹುದು. ಇಂತಹ ಒಂದು ಪ್ರಾಚೀನವಾದಂತಹ ಒಂದು ಐತಿಹಾಸಿಕವಾದಂತಹ ಶಾಸ್ತ್ರವನ್ನು ನಾವೆಲ್ಲ ಅಧ್ಯಯನ ಮಾಡಬೇಕಂದ್ರೆ ಅದನ್ನು ಯಾವ ನಿಟ್ಟಿನಲ್ಲಿ ಅಧ್ಯಯನ ಮಾಡಬೇಕು ಅನ್ನೋದಕ್ಕೂ ಕೂಡ ಲೇಖಕರು ಹಾದಿಯನ್ನು ಹಾಕಿಕೊಡ್ತಾರೆ. ಸರಳವಾಗಿ ತಂತ್ರಶಾಸ್ತ್ರವನ್ನು ನಾವು 3 ವಿಭಾಗಗಳಲ್ಲಿ ನೋಡಬಹುದು. ತಂತ್ರವನ್ನು ಒಂದು ಸಾಧನಾಶಾಸ್ತ್ರವಾಗಿ ನಾವು ಮೊದಲನೇದಾಗಿ ನೋಡಬಹುದು. ಎರಡನೆಯದಾಗಿ ತಂತ್ರವನ್ನು ಮಾನವಶಾಸ್ತ್ರದ ವಿದ್ಯಮಾನವಾಗಿ ಕೂಡ ನೋಡಬಹುದು. ಮೂರನೆಯದಾಗಿ ಅತ್ಯಂತ ಪ್ರಾಚೀನ ಮತ್ತು ಮಧ್ಯಕಾಲೀನ ವಿಶ್ವ ನಾಗರಿಕತೆಗಳ ಅಂಗವಾಗಿಯೂ ಕೂಡ ನಾವು ತಂತ್ರವನ್ನು ಅಭ್ಯಾಸ ಮಾಡಬಹುದು ಅನ್ನುವಂತಹ ದೃಷ್ಟಿಕೋನವನ್ನು ಲೇಖಕರು ಕಟ್ಟಿಕೊಡ್ತಾರೆ. ಇನ್ನು ಕೃತಿಯಲ್ಲಿ 3 ವಿಭಾಗಗಳಾಗಿ ತಂತ್ರದ ಪರಿಚಯವನ್ನು ಮಾಡ್ತಾ ಹೋಗ್ತಾರೆ. ಪ್ರಥಮ ವಿಭಾಗದಲ್ಲಿ ತಂತ್ರದರ್ಶನ ಮತ್ತು ತಂತ್ರ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳ ಪರಿಚಯವನ್ನು ನಮಗೆ ಮಾಡಿಕೊಡ್ತಾರೆ. ಭಾರತದಲ್ಲಿ ಇದ್ದಂತಹ ಅನೇಕ ರಹಸ್ಯ ಪಂಥಗಳು, ಶೈವ ಧರ್ಮಕ್ಕೆ ಸಂಬಂಧಪಟ್ಟಂತಹ, ಶಾಕ್ತ ಧರ್ಮಕ್ಕೆ ಸಂಬಂಧಪಟ್ಟಂತಹ, ಬೌದ್ಧ, ಜೈನ ಮತ್ತು ವೈಷ್ಣವ ಪಂಥಗಳಿಗೆ ಸಂಬಂಧಪಟ್ಟಂತಹ ತಾಂತ್ರಿಕರೇನಿದ್ದರು, ಇವರ ರಹಸ್ಯ ಪಂಥಗಳು ಯಾವೆಲ್ಲ ನಿಟ್ಟಿನಲ್ಲಿ ಸಮಾಜದ ಮೇಲೆ ಪರಿಣಾಮವನ್ನು ಬೀರಿದವು ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ತಿಳಿಯಪಡಿಸುವಂತಹ ಕೆಲಸವನ್ನು ಈ ಕೃತಿಯಲ್ಲಿ ಮಾಡ್ತಾರೆ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಃ ಎನ್ನುವಂತೆಯೇ ಕೇವಲ ಭಾರತ ಮಾತ್ರವಲ್ಲ, ಜಗತ್ತಿನ ಅನೇಕ ನಾಗರಿಕತೆಗಳ ಮೂಲ ಮಾತೃ ಸಂಸ್ಕೃತಿಯಾಗಿತ್ತು ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ. ಇನ್ನು ನಮ್ಮ ಕನ್ನಡಿಗರಿಗೆ ಅತ್ಯಂತ ಹತ್ತಿರವಾಗಿರುವಂತಹ ವಚನ ಸಾಹಿತ್ಯ ಮತ್ತು ತಂತ್ರ ಸಾಹಿತ್ಯದ ಅಧ್ಯಯನಕ್ಕೂ ಏನೆಲ್ಲ ಸಾಮ್ಯತೆಗಳಿವೆ ಅನ್ನುವಂತಹ ವಿಶೇಷ ದೃಷ್ಟಿಕೋನವನ್ನು ಕೂಡ ಈ ಕೃತಿಯಲ್ಲಿ ಇರುವಂತಹ ಲೇಖನಗಳು ಕಟ್ಟಿಕೊಡುತ್ತೆ. ಲಜ್ಜಾಗೌರಿಯ ವಿಗ್ರಹ ಆಗಿರಬಹುದು, ಅದನ್ನು ಪೂಜೆ ಮಾಡುವಂತಹ ಸಂಪ್ರದಾಯಗಳಾಗಿರಬಹುದು, ಇನ್ನು ಭಾರತದ ಭಿನ್ನ ಭಿನ್ನ ಸಂಪ್ರದಾಯಗಳ ಮೇಲೆ ಶಾಕ್ತ ದರ್ಶನ ಯಾವೆಲ್ಲ ನಿಟ್ಟಿನಲ್ಲಿ ತನ್ನ ಪ್ರಭಾವವನ್ನು ಬೀರಿತು ಅನ್ನುವಂಥದ್ದನ್ನು ಪ್ರಥಮ ಭಾಗದಲ್ಲಿ ಈ ಕೃತಿಯಲ್ಲಿ ಕಟ್ಟಿಕೊಡ್ತಾರೆ. ಇನ್ನು ಈ ಕೃತಿಯ ದ್ವಿತೀಯ ಭಾಗದಲ್ಲಿ ತಂತ್ರದ ಪ್ರಮುಖ ಆಚಾರ್ಯರು, ತಂತ್ರಶಾಸ್ತ್ರವನ್ನು ಬೆಳೆಸಿಕೊಂಡು ಬಂದಂತಹ ಪರಂಪರೆಗಳು ಮತ್ತು ಆ ಪರಂಪರೆಗಳಿಗೆ ಸಂಬಂಧಪಟ್ಟಂತಹ ಆಚಾರ್ಯರು, ಅನುಭಾವಿಗಳು ಯಾರೆಲ್ಲ ಇದ್ದರು, ವಿಶೇಷವಾಗಿ ತಂತ್ರಾಲೋಕವನ್ನು ರಚಿಸಿರುವಂತಹ ಅಭಿನವ ಗುಪ್ತರ ಕುರಿತು ಅವರ ಜೀವನ, ಅವರ ಕೃತಿಗಳು, ನಂತರ ಬರುವಂತಹ ತಂತ್ರದ ಅಧ್ಯಯನಕಾರರ ಮೇಲೆ ಯಾವೆಲ್ಲ ನಿಟ್ಟಿನಲ್ಲಿ ಪರಿಣಾಮವನ್ನು ಬೀರಿತು ಅನ್ನುವಂತಹ ವಿಚಾರವನ್ನು ತಿಳಿಸಪಡಿಸುವಂಥ ಕೆಲಸ ಮಾಡ್ತಾರೆ. ಎರಡನೆಯದಾಗಿ ಅಲ್ಲಮ ಪ್ರಭುಗಳು ಮತ್ತು ಅಕ್ಕಮಹಾದೇವಿಯವರ ವಚನಗಳಲ್ಲಿಯೂ ಕೂಡ ತಂತ್ರಶಾಸ್ತ್ರದ ಸುಳಿವು ಹೇಗೆಲ್ಲ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ವಿಶೇಷ ರೀತಿಯಲ್ಲಿ ಇದರಲ್ಲಿ ತಿಳಿಯಪಡಿಸುವಂತಹ ಕೆಲಸವನ್ನು ಈ ಕೃತಿಯಲ್ಲಿ ಮಾಡ್ತಾರೆ. ಇನ್ನು ಬಗಳಾಂಬ ದೇವಿಯ ಕುರಿತಾದಂತಹ ಸ್ತುತಿಗಳನ್ನು ಕನ್ನಡಕ್ಕೆ ಸರಳವಾಗಿ ಅನುವಾದ ಮಾಡಿ ಆ ದೇವಿಯ ಮಹಿಮೆಯನ್ನು ತಿಳಿಯಪಡಿಸುವಂಥ ಕೆಲಸ ಈ ಕೃತಿಯಲ್ಲಿ ಆಗಿದೆ. ಮತ್ತೊಂದು ನಿಟ್ಟಿನಲ್ಲಿ ನೋಡೋದಾದರೆ, ಈ ಜಗತ್ತಿನಲ್ಲಿ ನಮಗೆಲ್ಲರಿಗೂ ಕಣ್ಣುಗಳಿದೆ. ಕಣ್ಣುಗಳು ನಮ್ಮಿಂದ ಹೊರಗಡೆ ಇರುವಂಥ ವಸ್ತುಗಳನ್ನು ಮಾತ್ರ ನೋಡಬಲ್ಲವು, ಈ ಭೌತಿಕ ಕಣ್ಣುಗಳು. ಆದರೆ ಕಣ್ಣುಗಳನ್ನು ಮುಚ್ಚಿಕೊಂಡಾಗ ನಮ್ಮ ಅಂತರಂಗದಲ್ಲಿಯೂ ಕೂಡ ಒಂದು ಕಣ್ಣಿದೆ. ಆ ಕಣ್ಣಿನ ಮುಖೇನ ಆತ್ಮಾವಲೋಕನ ಅಥವಾ ಆತ್ಮದರ್ಶನವನ್ನು ಹೇಗೆಲ್ಲ ಮಾಡಿಕೊಳ್ಳಬಹುದು ಅನ್ನುವಂತಹ ಒಂದು ನಿಲುವಿನಲ್ಲಿ ತಂತ್ರಶಾಸ್ತ್ರ ಹೇಗೆಲ್ಲ ಸಹಾಯ ಮಾಡುತ್ತೆ, ಅದಕ್ಕೆ ಗುರುಗಳ ಕೃಪೆ ಆಗಿರಬಹುದು ಅಥವಾ ಗುರುಗಳ ಆಶೀರ್ವಾದವೂ ಕೂಡ ಯಾವೆಲ್ಲ ನಿಟ್ಟಿನಲ್ಲಿ ಸಹಾಯ ಮಾಡಬಲ್ಲದು ಅನ್ನುವಂಥದ್ದನ್ನು ಸ್ವಾನುಭಾವದ ಮುಖೇನ ಕೆಲವೊಂದು ಲೇಖಕರ ಒಂದು ಅನುಭವಗಳನ್ನು ತಿಳಿಯಪಡಿಸುವಂತಹ ಕೆಲಸವನ್ನು ಈ ದ್ವಿತೀಯ ಭಾಗದಲ್ಲಿ ಮಾಡ್ತಾ ಹೋಗ್ತಾರೆ. ಇನ್ನೊಂದು ತಂತ್ರಶಾಸ್ತ್ರದ ಒಂದು ಮಹತ್ವದ ಕುರಿತು ಓಶೋ ರಜನೀಶರ ಒಂದು ಅಭಿಪ್ರಾಯಗಳೇನಿತ್ತು ಅನ್ನುವಂಥದ್ದು ನಿಜವಾಗಿಯೂ ಲೇಖಕರಲ್ಲ ಓದುಗರ ಕಣ್ತೆರೆಸುವಂತಹ ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವೆಲ್ಲ ಹೇಳಬಹುದು. ಇನ್ನು ಕೆಲವು ಮೂರನೇ ಭಾಗಕ್ಕೆ ಬರೋದಾದರೆ, ಕೆಲವು ತಂತ್ರಗ್ರಂಥಗಳು ಮತ್ತು ಆ ತಂತ್ರಗ್ರಂಥಗಳ ಪರಿಚಯವನ್ನು ಮಾಡಿಕೊಡುವಂತಹ ಕೆಲಸವನ್ನು ಈ ಕೃತಿಯಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ಶ್ರೀಚಕ್ರ ತಂತ್ರ ಆಗಿರಬಹುದು, ಅದರ ಕುರಿತಾದಂತಹ ಪರಿಚಯವನ್ನು ಸಾಕ್ರು ರಾಮಚಂದ್ರ ರಾವ್ ಅವರು ಮಾಡಿದ್ದಾರೆ. ಇನ್ನು ತಂತ್ರಶಾಸ್ತ್ರದ ಕುರಿತಾದಂತಹ ಒಂದು ಪರಿಚಯವನ್ನು ಬನ್ನಂಜೆ ಗೋವಿಂದಾಚಾರ್ಯರು ಕೂಡ ಮಾಡಿದ್ದಾರೆ. ಮೀರಾ ಚಕ್ರವರ್ತಿ ಅನ್ನುವಂಥವರು ಮನುಷ್ಯನ ಭಾವನೆಗಳು ಮತ್ತು ಸೈಕಾಲಜಿ ಒಂದು ಅಧ್ಯಯನ ವಿಭಾಗ ಏನಿದೆ, ಈ ಎರಡರ ನಡುವಿನ ಸಾಮ್ಯತೆ, ಅದನ್ನು ತಂತ್ರಶಾಸ್ತ್ರ ಹೇಗೆಲ್ಲ ವ್ಯಾಖ್ಯಾನ ಮಾಡ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಇನ್ನು ತಮಿಳುನಾಡಿನ ಸಿದ್ಧ ಪರಂಪರೆಯಲ್ಲಿ ಬರುವಂತಹ ಅನೇಕ ಸಿದ್ಧರು
ದೇಹವೇ ದೇವಾಲಯ, ನಮ್ಮ ಕನ್ನಡದ ವಚನಕಾರರು ಹೇಳುವಂತೆ ದೇಹವೇ ದೇವಾಲಯ ಎನ್ನುವಂತಹ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಹೇಗೆಲ್ಲ ಅವರು ಸಿದ್ಧಿಯನ್ನು ಪಡೆದರು ಅನ್ನುವಂಥದ್ದನ್ನು ಕೂಡ ತಿಳಿಸುವಂಥ ಕೆಲಸವನ್ನು ಈ ರೀತಿ 3 ವಿಭಾಗಗಳಾಗಿ ಈ ಕೃತಿಯಲ್ಲಿ ತಂತ್ರಶಾಸ್ತ್ರದ ಪರಿಚಯವನ್ನು ಕೊಡುವಂತಹ ಪ್ರಯತ್ನವನ್ನು ಡಾಕ್ಟರ್ ಜಿ ಬಿ ಹರೀಶ್ ಅವರು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಬಹುಶಃ ನನ್ನನ್ನು ಕೇಳಿದರೆ ಪ್ರತಿಯೊಬ್ಬ ಭಾರತೀಯರಾಯಿತು ಅಥವಾ ಪ್ರತಿಯೊಬ್ಬ ಅಧ್ಯಾತ್ಮದ ಕುರಿತು ಒಲವಿರುವಂತಹ ವ್ಯಕ್ತಿಗಳಾಯಿತು ಅಥವಾ ಭಾರತದ ಒಂದು ಪರಂಪರೆ ಬೆಳೆದು ಬಂದಂತಹ ರೀತಿಯಾಗಿರ್ಬೋದು, ಹಲವಾರು ದರ್ಶನಗಳನ್ನು ಅಭ್ಯಾಸ ಮಾಡಬೇಕು ಅನ್ನುವಂತಹ ಒಂದು ಇಚ್ಛೆ ಇರುವಂಥವರ ಮನೆಯಲ್ಲಿ ಈ ಕೃತಿ ಕಡ್ಡಾಯವಾಗಿ ಇರಲೇಬೇಕು. ಯಾಕೆಂದರೆ ಅಂತಹ ಒಂದು ವಿಭಿನ್ನ ದೃಷ್ಟಿಕೋನವನ್ನು ಮತ್ತು ಜೀವನ ದೃಷ್ಟಿಯನ್ನು ಬಹುಶಃ ಸರಳವಾಗಿ ಕಟ್ಟಿಕೊಡುವಂತಹ ಕೆಲಸವನ್ನು ಈ ಕೃತಿ ಮಾಡಿದೆ. ಕೊನೆಯದಾಗಿ ಈ ಕೃತಿಯನ್ನು ಪರಿಚಯಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಸುಕೃತಿ ಪುಸ್ತಕ ಪರಿಚಯ ತಂಡಕ್ಕೂ ಕೂಡ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ತಿಳಿಸಿ ನನ್ನ ಮಾತಿಗೆ ಪುಸ್ತಕ ಪರಿಚಯಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇನೆ. ನಮಸ್ಕಾರಗಳು.